ಹಾಯ್ ಹಲೋ ಪ್ರಿಯ ವೀಕ್ಷಕರೇ, ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಕನ್ನಡದ ರಾಜ್ಯ ಮಟ್ಟದ ಸುದ್ದಿವಾಹಿನಿಗಳ ಮತ್ತೊಂದು ವಾರದ TRP ಪಟ್ಟಿ ಪ್ರಕಟವಾಗಿದೆ. ಕಳೆದ 4 ವಾರಗಳಿಂದಲೂ ಸತತವಾಗಿ ನ್ಯೂಸ್ 18 ಕನ್ನಡ ನಂಬರ್ 1 ಸ್ಥಾನವನ್ನೇ ಅಲಂಕರಿಸಿಕೊಂಡಿದೆ. ಈ ಮೂಲಕ ಸುಮಾರು 18 ವರ್ಷಗಳಿಂದ ನಂಬರ್ 1 ಆಗಿದ್ದ TV9 2ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಅಷ್ಟೇ ಅಲ್ಲ, ದಿನದಿಂದ ದಿನಕ್ಕೆ ಅದನ್ನು ವೀಕ್ಷಿಸುವವರ ಸಂಖ್ಯೆಯು ಕಡಿಮೆಯಾಗ್ತಿದೆ ಅನ್ನೋದಕ್ಕೆ ಅದರ ರೇಟಿಂಗ್ಗಳು ಕುಸಿಯುತ್ತಿರೋದೇ ಸಾಕ್ಷಿ ಹೇಳ್ತಿದೆ. ಇತ್ತೀಚಿನ ವರ್ಷಗಳವರೆಗೂ 4 ಅಥವಾ 3ನೇ ಸ್ಥಾನಕ್ಕೆ, ಒಂದೊಮ್ಮೆ ಅಪರೂಪಕ್ಕೆ 2ನೇ ಸ್ಥಾನಕ್ಕೆ ಬರ್ತಿದ್ದ ನ್ಯೂಸ್ 18 ಕನ್ನಡ ಈಗ ಸತತವಾಗಿ 4 ವಾರಗಳಿಂದ ನಂಬರ್ 1 ಸ್ಥಾನದಲ್ಲಿ ರಾರಾಜಿಸುತ್ತಿದೆ. ಒಂದೊಮ್ಮೆ ETV ಒಡೆತನದಲ್ಲಿದ್ದ ಈ ಸುದ್ದಿ ಸಂಸ್ಥೆ ಅನಂತರ ಅಂಬಾನಿ ಒಡೆತನದ ಸಂಸ್ಥೆಯ ಪಾಲಾದ ನಂತರ ನ್ಯೂಸ್ 18 ಆಗಿತ್ತು. ಆದರೆ ಸುಮಾರು ವರ್ಷಗಳಿಂದ ಟಾಪ್ TRPಗಾಗಿ ಕಸರತ್ತು ನಡೆಸುತ್ತಿದ್ದ ನ್ಯೂಸ್ 18ಗೆ ಈಗ ತನ್ನಿಂತಾನಾಗಿ ಆ ಸ್ಥಾನ ದಕ್ಕಿದೆ. ಅದಕ್ಕೆ ಕಾರಣ ನ್ಯೂಸ್ 18 ಕನ್ನಡದ ಜನಪರ ಸುದ್ದಿಗಳು ಅನ್ನೋದು ಆ ಸಂಸ್ಥೆಯಲ್ಲಿನ ಪ್ರಮುಖರ ಅಭಿಪ್ರಾಯ. ಹರಿಪ್ರಸಾದ್ ಸಂಪಾದಕತ್ವದ ನ್ಯೂಸ್ 18 ಕನ್ನಡವನ್ನ ವೀಕ್ಷಿಸುವವರ ಸಂಖ್ಯೆ ಜಾಸ್ತಿ ಆಗ್ತಿರೋದು ಕೂಡ ಆ ಸುದ್ದಿ ಸಂಸ್ಥೆಯ ಮೇಲಿನ ಜನರ ನಂಬಿಕೆ ಅನ್ನೋದನ್ನ ಬಿಡಿಸಿ ಹೇಳಬೇಕಿಲ್ಲ. ಅಂದಹಾಗೆ TRP ನಿರ್ಧಾರವಾಗೋದು ಜನರ ವೀಕ್ಷಣೆಯಿಂದ. ಜನರು ವೀಕ್ಷಿಸಬೇಕು ಅಂದ್ರೆ ಅಂತಹ ಸುದ್ದಿಗಳನ್ನು ನೀಡಬೇಕು. ಇದನ್ನು ಮೋಸ್ಟ್ಲಿ ಪಾಲಿಸಿಕೊಂಡು ಬಂದಿದ್ದೇ ನ್ಯೂಸ್ 18ಗೆ ಪ್ಲಸ್ ಆಗಿದೆ. ಹೀಗೆ ಹತ್ರ 2 ದಶಕ ಕಾಲ ನಂಬರ್ 1 ನಾನೇ ಅಂತ ಬೀಗ್ತಿದ್ದ TV9ಗೆ ಭಾರಿ ಹೊಡೆತ ಬಿದ್ದಿದೆ. 2ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಇನ್ನು ಬಿಗ್ ಬುಲೆಟಿನ್ ಖ್ಯಾತಿಯ HR ರಂಗನಾಥ್ ಮಾಲೀಕತ್ವದ ಪಬ್ಲಿಕ್ TV 2ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಇಳಿದಿದೆ. ಅಜಿತ್ ಹನುಮಕ್ಕನವರ ನೇತೃತ್ವದ ಕೇರಳ ಮೂಲದ ಏಷ್ಯಾನೆಟ್ ಸುವರ್ಣ ನ್ಯೂಸ್ 3ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಇನ್ನುಳಿದಂತೆ ನ್ಯೂಸ್ ಫಸ್ಟ್ ಕನ್ನಡ 5, TV5 ಕನ್ನಡ 6, ಅರ್ನಬ್ ಗೋಸ್ವಾಮಿ ಮಾಲೀಕತ್ವದ ಕನ್ನಡ ಸುದ್ದಿ ಸಂಸ್ಥೆ ರಿಪಬ್ಲಿಕ್ TV 7, ರಾಕೇಶ್ ಶೆಟ್ಟಿ ಮಾಲೀಕತ್ವದ ಪವರ್ TV 8, ರಾಧಾ ಹಿರೇಗೌಡರ ನೇತೃತ್ವದ ಗ್ಯಾರಂಟಿ ನ್ಯೂಸ್ 9 ಹಾಗೂ 10ನೇ ಸ್ಥಾನದಲ್ಲಿ ರಾಜ್ ನ್ಯೂಸ್ ಇದೆ. ಇತ್ತೀಚೆಗೆ ಕನ್ನಡ ಸುದ್ದಿವಾಹಿನಿಗಳು ಏಕಮುಖವಾಗಿ ಸುದ್ದಿ ಮಾಡುತ್ತಿವೆ ಅನ್ನೋದು ಬಹುದೊಡ್ಡ ಆರೋಪವಾದರೆ, ಇನ್ನು ಸುದ್ದಿ ವಿಶ್ಲೇಷಣೆಯಲ್ಲಿ ಭಿನ್ನತೆ ಇಲ್ಲ ಅನ್ನೋದು ಇನ್ನೊಂದು ಆರೋಪ. ಜನರ ಧ್ವನಿಯಾಗದಿರೋದು, ಜ್ಞಾನದ ಸರಕಾಗದಿರೋದು ಸುದ್ದಿ ಸಂಸ್ಥೆಗಳಿಗೆ ಹಿನ್ನಡೆಯಾಗತೊಡಗಿದೆ. ಹೀಗಾಗಿ ಅವುಗಳ ಡಿಜಿಟಲ್ ಪೇಜಿನಲ್ಲೂ ವೀಕ್ಷಕರ ಸಂಖ್ಯೆ ಕುಸಿಯುತ್ತಿದೆ. ಯೂಟ್ಯೂಬ್ನ ಲೈವ್ ವೀಕ್ಷಣೆಯು ಕುಸಿಯುತ್ತಿದೆ. ಕೇರಳದ ಸುದ್ದಿ ಸಂಸ್ಥೆಗಳಿಗೆ ಹೋಲಿಸಿದರೆ ಕರ್ನಾಟಕದ ಮಾಧ್ಯಮಗಳು ಇನ್ನೂ ಹಳೆ ಫಾರ್ಮೆಟ್ಗೆ ಜೋತು ಬಿದ್ದಿದ್ದಾವೆ. ಈ ನಿಟ್ಟಿನಲ್ಲಿ ಕೇರಳದ ಸುದ್ದಿವಾಹಿನಿಗಳು ಕರ್ನಾಟಕದ ಮಾಧ್ಯಮಗಳಿಗೆ ಮಾದರಿಯಾಗಬೇಕಿತ್ತು. ಕನಿಷ್ಠ ಪಕ್ಷ ಜನಪರ ಸುದ್ದಿಯನ್ನಾದರೂ ನೀಡುತ್ತಾ ಬರಬೇಕಿತ್ತು. ಧರ್ಮಸ್ಥಳದ ಬುರುಡೆ ಪತ್ತೆ ಕೇಸ್ ನಂತರವಂತೂ ಕನ್ನಡದ ಸುದ್ದಿವಾಹಿನಿಗಳಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅನ್ನೋ ಗೊಂದಲ ಹೆಚ್ಚಾಗಿದೆ. ಇದೆಲ್ಲದರ ಪರಿಣಾಮ ಜನರು ಸಹಜ ಸುದ್ದಿ ವೀಕ್ಷಣೆಗಾಗಿ DD ಚಂದನದಂತಹ ಸರ್ಕಾರಿ ಮಾಧ್ಯಮಗಳನ್ನು ಆಯ್ಕೆ ಮಾಡುತ್ತಿದ್ದಾರೆ ಅನ್ನೋದಕ್ಕೆ ಇತ್ತೀಚೆಗೆ ಅದರ ಯೂಟ್ಯೂಬ್ನಲ್ಲಿ ವೀಕ್ಷಣೆ ಹೆಚ್ಚಾಗ್ತಿರೋದು ಉತ್ತಮ ಉದಾಹರಣೆಯಾಗಿದೆ. ಜನರು TV9 ಇರಲಿ ಅಥವಾ ಇನ್ಯಾವುದೇ ಚಾನೆಲ್ ಇರಲಿ, ಅವುಗಳನ್ನಷ್ಟೇ ನೋಡ್ತೀವಿ ಅಂತ ಹಠಕ್ಕೆ ಬಿದ್ದಿಲ್ಲ. ಅದೆಲ್ಲಿ ಅವರಿಗೆ ಜನರಿಗೆ ಬೇಕಾದ ಸುದ್ದಿಯನ್ನ ಕೊಡ್ತಾವೋ ಅಲ್ಲಿ ತನಕ ಜನರು ಚಾನೆಲ್ ಜೊತೆಗಿರ್ತಾರೆ. ಇಲ್ಲದೆ ಹೋದ್ರೆ ಕೈಯಲ್ಲಿರುವ ರಿಮೋಟ್ನ ಸ್ವಿಚ್ ಅದ್ಮೋದನ್ನ ಅವರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಒಟ್ಟಿನಲ್ಲಿ ಕನ್ನಡ ಸುದ್ದಿವಾಹಿನಿಗಳಲ್ಲಿ ಇತ್ತೀಚೆಗೆ ನಡೆದ TRP ಸಂಚಲನ ಉತ್ತಮ ಬೆಳವಣಿಗೆಯೂ ಹೌದು. ಇನ್ನಾದರೂ ಕನ್ನಡದ ಸುದ್ದಿವಾಹಿನಿಗಳು ಇದರಿಂದ ಪಾಠ ಕಲಿಯುವಂತಾದರೆ ಉತ್ತಮ. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಜೈ ಹಿಂದ್.